ಎಲ್ರಿಗೂ ಸಹ ನಮಸ್ತೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಯಾವ ರೀತಿಯಾದಂತಹ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಇರುತ್ತೋ ಅದೇ ರೀತಿಯಾದಂತಹ ಟ್ವಿಸ್ಟ್ಗಳು, ಟರ್ನ್ಗಳು, ಹಾಗೆಯೇ ಇಂಟ್ರೆಸ್ಟಿಂಗ್ ಆದಂತಹ ಎಪಿಸೋಡ್ಗಳು ದಿನೇ ದಿನೇ ಬರ್ತಾನೆ ಇದೆ. ಪೂರ್ಣಿಮಾ ಅವರು ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಜನರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಇದ್ಕೊಂಡು ಒಳ್ಳೆಯ ಟಾಸ್ಕ್ ಮಾಡುವುದರ ಮೂಲಕ, ಮನರಂಜನೆಯನ್ನು ಮಾಡುವುದರ ಮೂಲಕ, ಮಾತಿನಲ್ಲಿ ಗಮ್ಮತ್ತು ಟಕ್ಕರನ್ನು ಕೊಟ್ಕೊಂಡು ಯಾವ ರೀತಿಯಾಗಿ ಅವರು ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಆದರೆ ಈಗ ಎಲಿಮಿನೇಷನ್ ವಿಚಾರ ಬಂದಾಗ ನೀವು ಒಬ್ಬರು ಯಾರಾದರೂ ಬೇಕಾದ್ರೆ ಎಲಿಮಿನೇಷನ್ ಆದರೂ ಆಗೋಗ್ಬೋದು. ಇಲ್ಲಿಗೆ ನಿಮ್ಮ ಕೊನೆಯ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಜರ್ನಿ ಆಗಿರ್ಬೋದು ಅಂತ ಹೇಳಿ ಇಬ್ಬರು ಕಂಟೆಸ್ಟೆಂಟ್ಗಳನ್ನು ಕರೆದುಕೊಂಡು ಬಂದು ನಿಲ್ಲಿಸಿದಾಗ ಅವರು ಹೇಳ್ತಾರೆ, ಇದನ್ನು ಕ್ಯಾಮ್ರಾವನ್ನು ಆಫ್ ಮಾಡಿಬಿಡಿ, ನನಗೆ ಗೊತ್ತು ನನ್ನನ್ನೇ ನೀವು ಕಳಿಸ್ತೀರಾ ಅಂತ ಹೇಳಿ, ಮತ್ತು ಇದಕ್ಕೆಲ್ಲ ಬ್ಯೂಟಿ ಪರ್ಸ್ನಾಲಿಟಿ ಬೇಕು, ನನ್ನನ್ನು ನೀವು ರಿಜೆಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಸಂಗೀತ ಅವರು ಹೇಳ್ತಾರೆ, ನೋಡಿ ಆ ರೀತಿಯಾಗಿದೆ, ನಿಮ್ಮನ್ನು ನಾವು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ನಾವು ಮಾಡ್ತಾನೇ ಇರಲಿಲ್ಲ, ನೀವು ನಮಗೆ ಇಷ್ಟ ಆಗಿರೋದಕ್ಕೇ ನಿಮ್ಮನ್ನು ನಾವು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಮಾಡಿದ್ದು. ನಿಮ್ಮ ಈ ರೀತಿಯಾಗಿ ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಪೂರ್ಣಿಮಾ ಯಾವುದನ್ನೂ ಸಹ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಿರಂಜನ್, ನೀವು ಈ ರೀತಿಯಾದಂತಹ ಮಾತುಗಳನ್ನು ಹೇಳೋದಾದರೆ ಬೇಕಾದ್ರೆ ನೀವು ಇಲ್ಲಿಂದ ವೇದಿಕೆಯಿಂದ ಹೊರಗಡೆ ಹೋಗ್ಬೋದು, ವೇದಿಕೆಗೆ ಯಾವುದೇ ರೀತಿಯಾದಂತಹ ಧಕ್ಕೆ ತರುವಂತಹ ಮಾತುಗಳನ್ನು ಆಡಬೇಡಿ ಅನ್ನುವಂತಹ ಯಾವುದೇ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಸಹ ಇಂಪ್ರೆಸ್ ಆಗ್ತಾ ಇಲ್ಲ ಪೂರ್ಣಿಮಾ ಅವರು ಬಿಗ್ ಬಾಸನ್ನು ಬಿಟ್ಟು ಬರ್ತಾರಾ? ಎಲ್ಲರ ಮಾತುಗಳನ್ನು ಕೇಳಿ ಸಮಾಧಾನದಿಂದ ಇದ್ದು ಜನರ ಏನು ಒಪ್ಪಿಗೆ ಇದೆ, ಜನರ ಏನು ಮಾತುಗಳಿದೆ ಎಲ್ಲವನ್ನು ಸಹ ಕೇಳಿ ತಾಳ್ಮೆಯಿಂದ ಕೇಳಿಸ್ಕೊಳ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹೊಸ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.